ಬಿ ಆರ್ ಪಾಟೀಲ್ ಅವರು ಮಾತನಾಡಿರುವಂಥ ಒಂದು ಆಡಿಯೋ ಸಿಕ್ಕಾಪಟ್ಟೆ ಇವತ್ತು ಸೌಂಡ್ ಮಾಡ್ತಾ ಇದೆ. ಒಂದು ಸರ್ಕಾರದ ವಿಚಾರದಲ್ಲಿ ಅವ್ರದೇ ಶಾಸಕ ಫಸ್ಟ್ ಟೈಮ್ ಅಲ್ಲ, ಹಿಂದೆನೂ ಮಾತಾಡಿದ್ರು ಬಿ ಆರ್ ಪಾಟೀಲ್ ಅವರು. ರಾಜ್ಯದಲ್ಲಿ ಈಗ ವ್ಯಾಪಕವಾದಂಥ ಭ್ರಷ್ಟಾಚಾರ ಇದೆ ಅನ್ನುವಂಥದ್ದು. ಬಿ ಆರ್ ಪಾಟೀಲ್ ಅವರ ಆಡಿಯೋ ವೈರಲ್ ಆಗಿರುವಂಥದ್ದು. ಎಲ್ಲ ಮಂತ್ರಿಗಳು ಕೂಡ ದುಡ್ಡು ಮಾಡ್ತಾ ಇದ್ದಾರೆ, ಮಾಡಲು ನಿಂತಿದ್ದಾರೆ ಅನ್ನುವಂಥ ಮಾತಿದೆಯಲ್ಲ. ರಾಜ್ಯದಲ್ಲಿ ವ್ಯಾಪಕ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಎಲ್ಲ ಮಂತ್ರಿಗಳು ಕೂಡ ದುಡ್ಡು ಮಾಡಲು ನಿಂತಿದ್ದಾರೆ. ಭ್ರಷ್ಟಾಚಾರ ಮಿತಿ ಮೀರಿ ಬಿಟ್ಟಿದೆ. ಬಿಜೆಪಿ 40ರಷ್ಟು ಇತ್ತು ಶೇಕಡ, ಇವರದ್ದು ಶೇಕಡ 60ರಷ್ಟು ಆಗಿದೆ. ಗುತ್ತಿಗೆದಾರರು ನೇಣ ಹಾಕೊಳ್ಳೋ ಸ್ಥಿತಿ ಬಂದಿದೆ ಅಂತ ಮಾತಾಡ್ಬಿಟ್ಟಿದ್ದಾರೆ. ವ್ಯಾಪಕ ಭ್ರಷ್ಟಾಚಾರ ತುಳ್ಕೈತಿ. ಈಗ ಎಲ್ಲ ಮಂತ್ರಿಗಳು ದುಡ್ಡು ಮಾಡಕ್ಕೆ ನಿಂತಾರ. ಭ್ರಷ್ಟಾಚಾರ ಏನು ಒಂದು ಅದ್ರದ್ದು ಇದು ಮೀರಿಬಿಟ್ಟೈತಿ. BJP 40% ಎತ್ತಿದ್ರು, ಇವ್ರು 60% ಬಂದಾರೆ. ನಾವು ಕಾಂಟ್ರಾಕ್ಟರ್ ಕೇಳ್ರಿ, ಉರುಳು ಹಾಕೊಳಕತ್ತಾರ ಪಾಪ ಅವರು. ಕಾಂಟ್ರಾಕ್ಟರ್ ಬಿಲ್ ಆಗಲ್ಲ, ಈಗ ಅವು ತಮ್ಮ ಮನೆ ಮಠ ಮಾರಿ ಸಾಲ ತುಂಬೋ ಪರಿಸ್ಥಿತಿ ಬಂದದ. ಇದು ಏನೋ ಇವತ್ತು ರಾಜ್ಯದಲ್ಲಿ ಎಲ್ಲರೂ ಮುಖ್ಯಮಂತ್ರಿ ಹಿಡಿದು ಎಲ್ಲರೂ ಭ್ರಷ್ಟಾಚಾರಕ್ಕೆ ನಿಂತುಬಿಟ್ಟಾರೆ. ಒಂದು ವರ್ಗಾವಣೆ ಪುಕ್ಕಟ್ ಆಗೋದಿಲ್ಲ, ಎಲ್ಲ ಟ್ಯಾಕ್ಸ್ಗಳನ್ನ ಏರಿಸ್ತಾ ಇದ್ದಾರೆ. ಸೊ ಯತ್ನಾಳ್ ಅವರು ಇದಕ್ಕೆ ನೇರವಾಗಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಬಿ ಆರ್ ಪಾಟೀಲ್ ಅವರ ಆಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯತ್ನಾಳ್ ಅವರು ಮಾತನಾಡಿರುವಂಥದ್ದನ್ನು ಕೇಳಿಸ್ಕೊಳ್ತಾ ಇದ್ರಿ. ಈಗ ಅವರು ಕೂಡ ನೇರವಾಗಿ ಶೇಕಡ 40ರಿಂದ 60ರಷ್ಟು ಆಗೋಗ್ಬಿಟ್ಟಿದೆ, ಗುತ್ತಿಗೆದಾರೆಲ್ಲ ನೇಣು ಹಾಕೊಳ್ಳೋ ಪರಿಸ್ಥಿತಿ ಬಂದಿದೆ ಅಂತ. ವಸತಿ ಇಲಾಖೆಯ ವಿರುದ್ಧ ಬಿ ಆರ್ ಪಾಟೀಲ್ ಅಕ್ರಮ ಆರೋಪ ಏನು ಮಾಡಿದ್ದಾರೆ. ಇತಿಹಾಸದಲ್ಲಿ ಇಷ್ಟೊಂದು ಭ್ರಷ್ಟಾಚಾರ ಆಗಿಲ್ಲ. ಭ್ರಷ್ಟಾಚಾರಕ್ಕಾಗಿ ಕಾಂಗ್ರೆಸ್ಗೆ ಅವಾರ್ಡ್ ಕೊಡಬೇಕು. ಚಿಕ್ಕಬಳ್ಳಾಪುರದಲ್ಲಿ ಸಂಸದ ಡಾಕ್ಟರ್ ಸುಧಾಕರ್ ಟೀಕೆಯನ್ನ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ಸಂಸದ ಬಿ ಆರ್ ಪಾಟೀಲ್ ಹಣ ಕೊಟ್ರೆ ಮನೆ ಅಂತ ಹೇಳಿದ್ದಾರೆ. ಹಣ ಕೊಟ್ರೆ ಮನೆ, ಇಲ್ಲ ಅಂದ್ರೆ ಇಲ್ಲ. ವಸತಿ ಇಲಾಖೆಯಲ್ಲಿ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅಂತ ಗೊತ್ತು, ಅದಕ್ಕೆ ಇನ್ನೂ ತುಂಬಾ ಜನರಿಗೆ ಮನೆಗಳೇ ಸಿಕ್ಕಿಲ್ಲ. ಭ್ರಷ್ಟಾಚಾರ ಇತಿಹಾಸದಲ್ಲಿ ಇಷ್ಟು ಭ್ರಷ್ಟಾಚಾರ ಯಾವಾಗಲೂ ಕೂಡ ಆಗಿಲ್ಲ. ಅದಕ್ಕೆ ಅವಾರ್ಡೇ ತಗೋಬೋದು ಕರ್ನಾಟಕ ರಾಜ್ಯ ಸರ್ಕಾರ. ಈಗ ನಾವು ಹೇಳೋದಲ್ಲ, ವಿರೋಧ ಪಕ್ಷದವರು ಹೇಳಿದರೆ ಬೇರೆ. ಮಾನ್ಯ ಬಸವರಾಜ ರಾಯರೆಡ್ಡಿ ಅವರು ಆರ್ಥಿಕ ಸಲಹೆಗಾರರು ಮುಖ್ಯಮಂತ್ರಿಗಳಿಗೆ ಅವರೇ ಹೇಳಿದ್ದಾರೆ, ಕರ್ನಾಟಕ ರಾಜ್ಯ ಅತ್ಯಂತ ಭ್ರಷ್ಟಾಚಾರದಿಂದ ಕೂಡಿದೆ ಅಂತ ಹೇಳಿದ್ದಾರೆ ಅಲ್ವಾ. ಇವರು ಸೀನಿಯರ್ ಲೀಡ್ರು ನಮ್ಮ ಬಿ ಆರ್ ಪಾಟೀಲ್ರು, ಅವರು ಇವತ್ತು ಮನೆಗಳಲ್ಲಿ ಇವತ್ತು ಭ್ರಷ್ಟಾಚಾರ ಆಗ್ತಾಯಿದೆ. ಯಾರು ಹಣ ಕೊಟ್ಟರೆ ಅವ್ರಿಗೆ ಮನೆ ಹಾಕ್ಸ್ಕೊಡ್ತಾ ಇದ್ದಾರೆ ಅಂತೇಳಿ. ಅಲ್ಲಿಗೆ ವಸತಿ ಇಲಾಖೆ ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ, ಅಲ್ಪಸಂಖ್ಯಾತರ ಇಲಾಖೆ ಯಾವ ರೀತಿ ನಡೀತಾ ಇದೆ ಗೊತ್ತಿದೆ ನಮಗೆ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಹೇಳಬೇಕಿದೆ. ನಿನ್ನೆ ತಾನೇ ನಾನು ಕಂದಾಯ ಸಚಿವರು ಸ್ಟೇಟ್ಮೆಂಟ್ ನೋಡಿದೆ. ಕಂದಾಯ ಇಲಾಖೆಗಳಲ್ಲಿ ನೀವು ಬೋರ್ಡು ಫಿಕ್ಸ್ ಮಾಡಿಬಿಡ್ರಪ್ಪ, ಯಾವುದಕ್ಕೆ ಯಾವ ಕೆಲಸಕ್ಕೆ ಎಷ್ಟು ಅಂತೇಳಿ ಒಂದು ಬೋರ್ಡೇ ಫಿಕ್ಸ್ ಮಾಡಿ ಅಂತ ಹೇಳಿದ್ದಾರೆ. ಅಂದರೆ ಯಾವ ಇಲಾಖೆಯೂ ಕೂಡ ಹೊರತಾಗಿಲ್ಲ, ಇಡೀ ರಾಜ್ಯನೇ ಇವತ್ತು ಭ್ರಷ್ಟಾಚಾರ ಕೂಪ ಆಗಿದೆ. ಇದಕ್ಕೆ ಈ ಅಂಗೈಯಲ್ಲಿರೋ